ನೋಡಿ ಒಂದು ನಿಮಿಷ, ಈಗೇನೋ 3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅದು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ಲಿ. ಅದು ಏನು ಏನು ವಿಚಾರಣೆ ಕರೆದಿದಾರ, ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆಗಿದೆಯಾ, FSL ಜೊತೆ ಮ್ಯಾಚ್ ಆಗಿದೆಯಾ ಕರೆದಿ ವಿಚಾರಣೆ ಮಾಡ್ತಾರೆ. ನೋಡಿ, ನಾನೇನು ಹೇಳಿರೋದು ಅವಾಗೇನು ಹೇಳಿದ್ದೀನಿ, ಅದಕ್ಕೂ ಈಗಲೂ ಬದಲಾಗಿದ್ದೇನೆ. ದಯವಿಟ್ಟು ಇವತ್ತು ಬೆಳಿಗ್ಗೆನೂ ಮಾತಾಡಿದ್ದೀನಲ್ಲ, ಅವ್ರು ಯಾವ ಫುಟೇಜ್ ಇದೆ, ನಮ್ಮ ಹತ್ರ ಯಾವ ಫುಟೇಜ್ ಇದೆ, ನಾನೇನು ಮಾಡಿಸಿದ್ವಿ ಹೇಳಿದ್ದೀವಿ. ಈಗ ಏನಾಗಿದೆ FSL ಅಲ್ಲಿ ಬರುತ್ತಲ್ಲ, ನಾವು ಸರ್ಕಾರದ ವರದಿನೇ ಅಂತಿಮ ಅಂತಾನೆ ಅವತ್ತಿಂದ ಹೇಳ್ತಾ ಇರೋದಲ್ಲ. ನೋಡೋಣ ಯಾಕೆ ಇಷ್ಟು ಬೇಗ ನಾವು ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್. ಒಂದು ಸೋಮೋಟೋ ಅವತ್ತು ಕೇಸ್ ರಿಜಿಸ್ಟರ್ ಆಗಿದೆ, ಅದಕ್ಕೆ ಕರೆಸಿದ್ದಾರೆ. ಬಹುಶಃ ಅದೇನಿದೆ ನೋಡೋಣ. ಅದು ಇನ್ನು ಅವ್ರು ಕರ್ಕೊಂಡು ಹೋಗಿದ್ದಕ್ಕೆ ನೀವು ಎಲ್ಲನೂ ಆಗಿದೆ ಅಲ್ಲ. ಅದೇ ನನಗೆ ಸಂಪೂರ್ಣವಾದಂಥ ಮಾಹಿತಿ ನನಗಿಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್, ಅದೇನಿದೆ ಬರಲಿ. ಹೋಮ್ ಮಿನಿಸ್ಟರ್ ಅವ್ರು ಏನು ಹೇಳ್ತಾರೆ ನೋಡೋಣ. ಇವತ್ತು ಬೆಳಿಗ್ಗೆನೂ ನಾನೇನು ಕೊಟ್ಟಿದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದೀನಲ್ಲ. ಖಾಸಗಿ ವರದಿಗಳನ್ನು ನಾನು ಪ್ರಕಟಣೆ ಮಾಡೋಕ್ಕಾಗಲ್ಲ, ಬೇರೆಯವರು ಪ್ರಕಟಣೆ ಮಾಡೋಕ್ಕಾಗೋದಿಲ್ಲ ಅಂತ. ಬಹುತೇಕ ಸಚಿವರುಗಳೆಲ್ಲ ಮಾಧ್ಯಮಗಳ ವಿರುದ್ಧ ಮಾತನಾಡಿದ್ರು. ತಪ್ಪು ಅನ್ನುವಂಥ ರೀತಿಯಲ್ಲಿ ತಪ್ಪು ಬಿಂಬಿಸ್ತಿದ್ದಾರೆ. ಬರಲಿ ಸರ್, ಈಗ ನೋಡಿ, ನಾವು ಈಗಲೂ ನಾನು ಹೇಳ್ತಾ ಇರೋದು ಬರಲಿ. ಯಾಕಷ್ಟು ಆತಂಕ? ಈಗ ಅಲ್ಟಿಮೇಟ್ಲಿ ಏನಿದೆ, ಸರ್ಕಾರದ FSL ರಿಪೋರ್ಟ್ ಅಲ್ವಾ, ಬರಲಿ. ಅದೇನಿದೆ ಅದು ಸತ್ಯ ಇದ್ರೆ ಸತ್ಯ, ಸುಳ್ಳಿದ್ರೆ ಸುಳ್ಳು. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ಆದರೆ ನಾವು ಹೇಳ್ತಾ ಇರೋದು ಖಾಸಗಿ ವರದಿಗಳನ್ನು ಸರ್ಕಾರದ ವರದಿ ಥರ ಬಿಂಬಿಸ್ಬಿಟ್ಟು ಮಾಡೋದು ಸರಿಯಲ್ಲ ಅಂತ ಅವಾಗಲೂ ಹೇಳಿದ್ದೀನಿ. ಇದು ನಮ್ಮ ಹತ್ರನೂ ಒಂದು ಸರ್ಕಾರಕ್ಕೆ ಕ್ಲಾರಿಟಿ ಬಂದ ಮೇಲೆ ತಾನೇ ಅವರು ಬಂಧನ ಆಗಿರುವಂಥದ್ದು. ವಿಚಾರಣೆ ಕರೆಸಿದ್ದಾರೆ ಅನ್ಸುತ್ತಲ್ಲ. ನನಗೆ ಅದೇ ಹೇಳ್ತಾ ಇರೋದು, ನನಗೆ ಸಂಪೂರ್ಣ ಮಾಹಿತಿ. ಅದೇ ಅಲ್ಲಿ ಏನಿದೆ ನೋಡ್ಬಿಟ್ಟು ಅದಕ್ಕೆ ವಿಚಾರಣೆ ಆಗಲಿ. ಯಾಕಷ್ಟು ಇದು ಆತಂಕ ಪಡೋದು? ಆಮೇಲೆ ನಿಮ್ಗೆ ಗೊತ್ತಿದೆ, ನಾನು ಸಂಪೂರ್ಣವಾದಂಥ ಮಾಹಿತಿ ಇರಲಾರ್ದೆ ಮಾತಾಡೋದಿಲ್ಲ. ನೋಡೋಣ ಏನಿದೆ ಅಂತ. ನನಗೆ ಈಗ ಗೊತ್ತಾಗಿರೋದು ನೀವು ಹೇಳೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ನನಗೆ ಮೆಸೇಜ್ ಬಂದಿದೆ ಅಷ್ಟೇ. ನೋಡೋಣ, ಲೆಟ್ ದೆಮ್ ಕಮ್. ಹೋಮ್ ಮಿನಿಸ್ಟರ್ ಅವರು ಏನೋ ಬೆಂಗಳೂರಿಗೆ ಬರ್ತಾ ಇದ್ದಾರಂತೆ. ಅವ್ರ ಹತ್ರ ಏನಿದೆ ಕೇಳ್ಕೊಂಡು ಅವ್ರು ಏನು ಬ್ರೀಫಿಂಗ್ ಕೊಡ್ತಾರೆ ನೋಡೋಣ ಅಂತ.